ಈ ಟೂರ್ನಮೆಂಟ್ ಮಾಡ್ಬೇಕಂತಂದ್ರೆ ಬರೀ ನಂದೊಬ್ಬನೇ ಕನಸಲ್ಲ, ಅದರಲ್ಲಿ ನಿಮ್ಮೆಲ್ಲರ ಕನಸು ಸೇರಿದೆ. ನನ್ನ ಉದ್ದೇಶ ಒಂದೇ ಅದ, ಬರೀ ನಿಮಗೆ ಸುರ್ಪುರಾಗಿ ಇಲ್ಲಿ ಆಡಿಸಿ ಬಿಡ್ಬೇಕನ್ನೋದಲ್ಲ. ಕ್ವಾರ್ಟರ್ ಫೈನಲ್ ನೀವೇನು ಬರ್ತೀರಿ, ಕ್ವಾರ್ಟರ್ ಫೈನಲ್ ಮ್ಯಾಚ್ ಆಡಾಕ, ಆ ಕ್ವಾರ್ಟರ್ ಫೈನಲ್ ಮ್ಯಾಚ್ ಲೈವ್ ಬರ್ತದೆ. ಈ ಟಿವಿಯಾಗ ನಾವು IPL ಯಾವ ತರ ಲೈವ್ ನೋಡ್ತೀವಿ ಆ ತರ ಲೈವ್ ಬರಂತ ಮಾಡಿದ್ದೇವೆ, ಲೈವ್ ಬರ್ತದೆ. ಮತ್ ನಮ್ಮ ತಮ್ಮದವ್ರು ಎಲ್ಲರೂ ಸೇರಿ ಹೇಳಿದ್ರು, ರಾಜಣ್ಣ ಈ ಸುರ್ಪುರ್ ನಾವು ಇಷ್ಟು ದೊಡ್ಡವರಾದ್ಮೇಲೆ ನೀನು ವಯಸ್ಸಾಯ್ತು, ನಿನಗೂ ಗಡ್ಡ ಬೆಳ್ಳಗ್ ಹಾಕತ್ತವ, ನಮಗೂ ವಯಸ್ಸಾಗ್ಯದ, ಸಜ್ಜನರಿಗೂ ವಯಸ್ಸಾಗ್ಯದ, ಇದುವರೆಗಿಲ್ಲೇ ಫ್ಲಡ್ ಲೈಟ್ ಮ್ಯಾಚ್ ಇಲ್ಲ ಅಂತಂದಕ್ಕೆ ಸೆಮಿಫೈನಲ್ಸು ಫೈನಲ್ಸು ಫ್ಲಡ್ ಲೈಟ್ ಮ್ಯಾಚ್ನಾಗ ಆಡಿಸ್ತೀವಿ. ಮತ್ತು ಗೆದ್ದಂತ ಟೀಮ್ನ ಯಾವ ಟೀಮ್ ಗೆಲ್ತದ, ನಮ್ ತರುಣ್ ತಮ್ಮಂದು ಒಂದು ಟೀಮ್ ಅದ, ಸೆಲೆಬ್ರಿಟಿ ಟೀಮ್. ನಮ್ ಕರಿಬಸವನು ಭಾರಿ ಆಡ್ತಾನ, ಎಲ್ಲೇ ನಮ್ ಕರಿಬಸವ, ನಮ್ ಟೀಮ್ ಬೂಮ್ರಾ ಅವ. ಯಾವಾಗ ಓವರ್ ಕೊಡ್ತೀವಿ, ಯಾವಾಗ ಬಾಲಿಂಗ್ ಕೊಡ್ತೀವಿ, ವಿಕೆಟ್ ತೆಗಿಯಂದಾಗ 7 ತೆಗಿತಾನವ ನಮ್ ರಾಯಚೂರು ಹುಡುಗ. ನಮ್ ಸಚಿನ್ ಬಹಳ ಅದ್ಭುತವಾಗಿ ಆಡ್ತಾನ. ಯಾವ ಫೈನಲ್ ಗೆಲ್ತೀರಿ ಆ ಟೀಮ್ನ ಸೆಲೆಬ್ರಿಟಿ ಕೂಡ ಆಡ್ಸಂತ ಒಂದು ಕೆಲಸವನ್ನು ಮಾಡ್ತಿದ್ರಿ. 8 ಗ್ರೌಂಡ್ನಾಗ ಆಡ್ಸಕತ್ತೀವಿ. ಎಲ್ಲರೂ ಸುರ್ಪುರಿಗೆ ಬಂದು ಆಡಕ್ ಕಷ್ಟ ಆಗ್ತದ ಅಂತೇಳಿ ನಾರಾಯಣಪುರ ಗ್ರೌಂಡ್ನಾಗ, ಅಲ್ಲಿ ಹೊಲ ಇದ್ದವ್ರು ನಾರಾಯಣಪುರ ಅಲ್ಲಿ, ಕೊಡೇಕಲ್ ಹೊಲ ಇದ್ದವ್ರು ಕೊಡೇಕಲ್ ಗ್ರೌಂಡ್ನಾಗ, ಸುರ್ಪುರು SP ಕಾಲೇಜ್ ಗ್ರೌಂಡು, ಸುರ್ಪುರ್ ಡಿಗ್ರಿ ಕಾಲೇಜ್ ಗ್ರೌಂಡು, ಹುಣಸಗಿ ಗ್ರೌಂಡು, ಕಕ್ಕೇರಿ ಗ್ರೌಂಡು, ರುಕ್ಮಾಪುರ್ ಗ್ರೌಂಡು, ಬೈಚ್ಪಾಳ 8 ಗ್ರೌಂಡ್ನಾಗ 12ನೇ ತಾರೀಕಿಂದ ಪ್ರತಿದಿನ 3 ಮ್ಯಾಚ್ ನಡೀತಾವ. ಅದಕ್ಕೆಲ್ಲರಿಗೂ ತಾವು ಸಹಕರಿಸ್ಬೇಕಂತ ನಿಮ್ಮ ಹತ್ರ ಮನವಿ ಮಾಡಿಕೊಳ್ತಾನೆ. ನಮ್ದು ಒಂದು ಕನಸದ, ವೈಭವ್ ಸೂರ್ಯವಂಶಿ ಹೆಂಗ 6 ಹೊಡೆದಾಗ ಕುತಿ ಹೊಡಿತೀರಿ, ನಮ್ಮ ಮಣಿಕಂಠ IPL ಬಾಲಿಂಗ್ ಮಾಡಿ ವಿಕೆಟ್ ತೆಗ್ದಾಗ ನಾನು ಅವತ್ತು ಕುತಿ ಹೊಡಿತೀನಿ ಅವನು, ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಆಡ್ತಾನವ. ನಮ್ಮ ಶಿವನ್ ಮಗ ನಾರಾಯಣಪ್ಪ, ನಮ್ಮ ಶಿವನ್ ಮಗ, ಅವನಿಗೆ ಈ ಮುಖಾಂತರ ಒಂದು ಲೆದರ್ ಬಾಲ್ ಬ್ಯಾಟ್ನ ಅವನಿಗೆ ಗಿಫ್ಟ್ ಕೊಡುವಂತ ಕೆಲಸವನ್ನ ಮಾಡ್ತಿದ್ವಿ. ನಮ್ಮ ದುರ್ಗಾ ಸ್ಪೋರ್ಟ್ಸ್ ಅವರೆಲ್ಲ ಹೇಳಿದಕ್ಕೆ ದೇವರು ಒಳ್ಳೇದು ಮಾಡಲಿ, ಯಾಕಂದ್ರೆ ಬಹಳ ಚಂದ ಆಡ್ತಾನ. ಇಂಥ ಹುಡುಗರು ಆಡಿ ಬೆಳೆದ್ರೆ ನಮ್ಗೆ ಅನುಕೂಲ ಆಗ್ತದೆ, ಒಳ್ಳೇದಾಗ್ಲಿ ಅಂತ ಈ ಟೂರ್ನಮೆಂಟ್ ಮಾಡ್ತಿದ್ದೀನಿ. ಮೊದಲನೇ ಬಹುಮಾನವನ್ನ ಒಂದು ಕಾರ್ನ ಗಿಫ್ಟ್ ಕೊಡಕತ್ತೀವಿ. ಯಾಕೆ ಕಾರ್ನ ಗಿಫ್ಟ್ ಕೊಡಕತ್ತೀವಪ್ಪ ಅಂತಂದ್ರೆ ಒಂದು ಒಳ್ಳೇದಿರ್ಲಿ ಅಂತೇಳಿ. ಮತ್ತು ಕಾರ್ನ ಗಿಫ್ಟ್ ಕೊಡ್ತೀವಿ ಅಂತಂದ್ರೆ ಪಾಟೀಲ್ ಸಾಬ್ ತಲೆ ಓಡಿಸಿ ಬರೀ ಕಾರ್ ಅಷ್ಟೇ ಗಿಫ್ಟ್ ಕೊಡ್ತಿಲ್ಲ. ಆ ರೋಡ್ ಅಂದ್ರೆ ಇವತ್ತು ನಾಳೆ ಯಾವ್ದೇ ಟೂರ್ನಮೆಂಟ್ ಮಾಡ್ಲಿ ಏನೇ ಮಾಡ್ಲಿ, ಗೋಪಾಲಣ್ಣ ಏನ್ ಮಾಡ್ತಾರೆ ಗೊತ್ತೇನ್, ಒಂದು ಕಾರ್ ಗಿಫ್ಟ್ ಕೊಡ್ತೀನಿ ಅಂದ್ರೆ ಆ ರೋಡ್ ಟ್ಯಾಕ್ಸ್ ನೀವೇ ಕಟ್ಟಿಗೆರಿ ಅಂತಾರ. ಈ ಟಗರಿಂದ ಮನೆ ಬಬ್ಲುಗೌಡ ಒಂದು ಯಾವ್ದೋ ಗೆದ್ಕೊಂಬಂದ ತಾರ, ಆ ರೋಡ್ ಟ್ಯಾಕ್ಸ್ ಇವನೇ ಕಟ್ಟಿಗೆ ತಗೊಂಬಂದ. ಆದ್ರೆ ನಮ್ದು ಹಂಗಿಲ್ಲ, ಆ ಕಾರ್ ರೋಡ್ ಟ್ಯಾಕ್ಸ್ ಎಲ್ಲಾ ಮಾಡಿ ಯಾರು ಗೆದ್ದವರು ನೀವು ಯಾರ್ದು ಆಧಾರ್ ಕಾರ್ಡ್ ಕೊಡ್ತೇವೆ ಆ ಓನರ್ ಹೆಸರು ಮೇಲೆ ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಕೊಟ್ಟು ಬಿಡ್ತೇವೆ. 1 ರೂಪಾಯಿನೂ ನಿಮಗಿದಿಲ್ಲ. ಬೈಕ್ನು ಸೆಕೆಂಡ್ ಪ್ರೈಸ್ ಬೈಕು, ಥರ್ಡ್ ಪ್ರೈಸ್ ಬೈಕು, ಮ್ಯಾನ್ ಆಫ್ ದಿ ಸೀರೀಸ್ನು ಬೈಕ್ ಕೊಡಂತ ಒಂದು ಕೆಲಸವನ್ನು ಮಾಡಕತ್ತೀವಿ. ಇನ್ನೂ ಹಲವಾರು ಬಹುಮಾನಗಳವ. ಯಾಕಂದ್ರೆ ಇನ್ನೊಂದು ಇವತ್ತು ಕುಂತಾಗ ಸುಮ್ಮನೆ ಯೋಚನೆ ಮಾಡಿದೆ, ಎಲ್ಲವನ್ನೂ ಮಾಡ್ತಿರ್ತೀವಿ ಅಂತ ಇನ್ನೊಂದು ಬಹುಮಾನ ಇವತ್ತು ಅನೌನ್ಸ್ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ 8 ಕಡೆ ಟೂರ್ನಮೆಂಟ್ ನಡೀತಾವ, 46 ಟೀಮು ಬಂದವ, 40 ಟೀಮ್ನು ಒಂದೊಂದು ಕಡೆ ಅವ, 44 45 ಟೀಮ್ ಅವ. ಅದನ್ನು ಗೆಲ್ಲದಂದ್ರೆ ಅಲ್ಲಿನೂ ದೊಡ್ಡ ಸವಾಲು ಇದ್ದಂಗೆ. ಅದಕ್ಕೆ ಆ ವಲಯವಾರು ಯಾವ ಟೀಮ್ ಗೆಲ್ತಾವ, ಗೆದ್ದಂತ ಟೀಮಿಗೆ ವಲಯವಾರು ಅಂದ್ರೆ ಕೊಡೇಕಲ್ ಗೆದ್ರೆ ಕೊಡೇಕಲ್ಲು, ಸುರ್ಪುರ್ ಗೆದ್ರೆ ಸುರ್ಪುರಾಗ ಆ ಗೆದ್ದಂತ ಟೀಮಿಗೆ 20,000 ರೂಪಾಯಿ ನಗದು ಬಹುಮಾನ ಕೊಡೋಂತ ಕೆಲಸ ಮಾಡ್ತೇವೆ 8 ಟೀಮ್ಗಳಿಗೆ. ಅದ್ರಾಗ ಅಲ್ಲಿ ಒಂದು ಇದ್ರಾಗ ಸೋತಂತ ಟೀಮ್ ಅಂದ್ರೆ ಏನು ಟಾಪ್ 8 ಟೀಮ್ ಬರ್ಬೇಕಾದ್ರೆ ಸೋತಂತ ಟೀಮ್ನು 10,000 ಅದಕ್ಕೂ ಸಮಾಧಾನ ಬಹುಮಾನ ಕೊಡೋಂತ ಕೆಲಸವನ್ನು ಮಾಡ್ತೇವೆ. ಗೆದ್ದಂತ 8 ಟೀಮ್ನ ಕರ್ಕೊಂಬಂದು ಇಲ್ಲಿ ಸುರ್ಪುರಾಗ ಮ್ಯಾಚ್ ಆಡ್ಸಂತ ಒಂದು ವ್ಯವಸ್ಥೆನ ಮಾಡ್ತೇವೆ. ಇದನ್ನ ಯಾಕೆ ಇವೆಲ್ಲವನ್ನ ಯಾಕೆ ಮಾಡ್ತಿದೀವಪ್ಪ ಅಂದ್ರೆ ನಮಗೂ ನಿಮ್ಮ ಜೊತೆಗೆ ಆಡೋಂಥ ಅವಕಾಶ ಸಿಗ್ತದೆ. ನಿಮ್ಮ ಊರಾಗ ನಿಮ್ಮ ಓಣ್ಯಾಗ ಎಂಥ ಪ್ರತಿಭೆ ಯಾರ ಅವ್ರೆಲ್ಲರೂ ಹೊರಗೆ ಬರಕ್ಕೆ ಅನುಕೂಲ ಆಗ್ತದೆ. ಚಂದಾಗಿ ಆಟ ಆಡಿ ಹೆಸರು ತರಂತ ಕೆಲಸವನ್ನು ಮಾಡ್ರಿ. ಮತ್ತು ಯಾವ ಟೀಮ್ ಫೈನಲ್ ಗೆಲ್ತದೆ ಸಾಮಾನ್ಯ ಅಲ್ಲ, 360 ಟೀಮ್ ಬರ್ತಾವಂದ್ರೆ ಸಾಮಾನ್ಯ ಅಲ್ಲ. ಎಲ್ಲರೂ ಚಂದ, ಇದು ವಯಸ್ಸಿನ ಲಿಮಿಟ್ ಇಲ್ಲ, ಉದ್ದೇಶ ಒಂದೇ, ಚಂದ ಆಡಿದ್ರೆ ನಮ್ಮ ಕ್ರೀಡಾಪಟುಗಳು ಬೆಳೆದು ಮುಂದೆ ಬಂದ್ರೆ ಅವ್ರು ನೋಡಿ ಖುಷಿ ಪಡೋಂಥ ಕೆಲಸ ನಾವು ಮಾಡ್ತೀವಿ, ನಮಗೆ ಖುಷಿ ಆಗ್ತದೆ. ಆ ನಿಟ್ಟಿನಲ್ಲಿ ಆಡ್ರಂತ ತಮ್ಮ ಹತ್ರ ಮನವಿ ಮಾಡ್ತಾ